ಕೇರಳದಲ್ಲೂ ಬ್ಯಾನ್ ಅಭಿಯಾನ ಶುರುವಾಗಿದೆ. ಹಿಂದೂ ದೇಗುಲಗಳಲ್ಲಿ ಹಿಂದೂ ಕಲಾವಿದರಷ್ಟೇ ಭರತನಾಟ್ಯ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ. ಭರತನಾಟ್ಯ ಕಲಾವಿದೆ ಮನ್ಸಿಯಾಗೆ ಮುಸ್ಲಿಂ ಎಂಬ ಕಾರಣಕ್ಕೆ ಕೂಡಲ್ ಮಾಣಿಕ್ಯಂ ದೇವಸ್ಥಾನದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಕ್ರೈಸ್ತ ಧರ್ಮದ ಸೌಮ್ಯ ಸುಕುಮಾರನ್ಗೂ ನಿರ್ಬಂಧವನ್ನ ಹೇರಲಾಗಿದೆ. ನನ್ನ ತಂದೆ ಹಿಂದೂ, ನಾನು ಮದುವೆಯಾದ ಬಳಿಕ ಕ್ರೈಸ್ತ ಧರ್ಮ ಸ್ವೀಕರಿಸಿದ್ದೀನಿ ಅಂತ ಹೇಳಿದ್ರು ದೇಗುಲದ ಆಡಳಿತ ಮಂಡಳಿ ನಿರ್ಬಂಧವನ್ನ ಹೇರಿದೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದಲೇ ಕಣಕ್ಕಿಳಿಸ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನರು ಉತ್ತರವನ್ನ ಕೊಡ್ತಾರೆ. ಕಳೆದ ಬಾರಿ ನಮ್ಮ ವಿರುದ್ಧ ಕುತಂತ್ರದ ರಾಜಕಾರಣ ನಡೆಯಿತು. ಕಾಂಗ್ರೆಸ್, ಬಿಜೆಪಿ, ರೈತ ಸಂಘದವರು ಸೇರಿ ನಿಖಿಲ್ರನ್ನ ಸೋಲಿಸಿದ್ರು ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆನೇ ಉತ್ತರ ಕೊಡ್ತಾರೆ, ನನಗೆ ನಂಬಿಕೆ ಇದೆ. ಇವತ್ತಿನ ಹೇಳಿಕೆಗಳನ್ನು ನೋಡಿದಾಗ ನಾನು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು, ಎಲ್ಲಿ ಇವತ್ತು ನನ್ನ ಒಂದು ನಂಬಿಕೆ ಇರತಕ್ಕಂಥ ನಮ್ಮ ಜನ ಅವತ್ತು ಒಂದು ಕುತಂತ್ರದ ರಾಜಕಾರಣ, ಕಾಂಗ್ರೆಸ್ಸು, ಬಿಜೆಪಿ, ರೈತ ಸಂಘ ಎಲ್ಲ ಸೇರಿ ಒಂದು ಚಕ್ರವ್ಯೂಹ ರಚನೆ ಮಾಡಿ ಅವತ್ತು ರಾಜಕೀಯವಾಗಿ ಅವನಿಗೆ ಹಿನ್ನಡೆಯಾಗಿದೆ. ಇವತ್ತಿನ ಹೇಳಿಕೆ ನೋಡಿದಾಗ ನನಗೆ ಮಂಡ್ಯ ಜಿಲ್ಲೆಯ ಜನತೆ ಮೇಲೆ ನಂಬಿಕೆ ಇದೆ. ಮಂಡ್ಯ ಜಿಲ್ಲೆಯಲ್ಲೇ ಮುಂದಿನ ಚುನಾವಣೆ ನಿಖಿಲ್ ಕುಮಾರಸ್ವಾಮಿನ ನಿಲ್ಲಿಸ್ತಕ್ಕಂಥ ನಿರ್ಧಾರ ಮಾಡ್ತೀನಿ. ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿ ಕರ್ನಾಟಕ ಭಕ್ತರ ವಾಹನಗಳ ಮೇಲೆ ಸ್ಥಳೀಯರು ಹಾಗೂ ವ್ಯಾಪಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಾಯಚೂರು, ಬಾಗಲಕೋಟೆ, ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಭಕ್ತರ ವಾಹನಗಳ ಗಾಜುಗಳನ್ನು ಒಡೆದು ಹಾಕಲಾಗಿದೆ. 20 ರೂಪಾಯಿ ನೀರಿನ ಬಾಟಲ್ಗೆ ಹೆಚ್ಚಿನ ಹಣ ಪಡೆದಿದ್ದಕ್ಕೆ ಭಕ್ತರು ಹಾಗೂ ವ್ಯಾಪಾರಿಗಳ ನಡುವೆ ಜಗಳ ಶುರುವಾಗಿತ್ತು. ಜಗಳ ತಾರಕಕ್ಕೇರಿ ಹೊಡೆದಾಟ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಜಾನಮಟ್ಟಿ ಗ್ರಾಮದ ಶ್ರೀಶೈಲ ವಾರಿ ಮಠಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಲ್ಲಿ ಮುಜರಾಯಿ ದೇವಸ್ಥಾನಗಳ ಜಾಗ ಒತ್ತುವರಿಯಾಗಿದೆ ಅಂತ ಜಿಲ್ಲಾಡಳಿತಕ್ಕೆ ಸಾರ್ವಜನಿಕರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ದರಿಂದ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತ ಮುಜರಾಯಿ ದೇವಸ್ಥಾನ ಉಳಿವಿಗಾಗಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ 1065 ಮುಜರಾಯಿ ಇಲಾಖೆ ದೇವಸ್ಥಾನಗಳ ಪಟ್ಟಿ ಸಿದ್ಧಪಡಿಸಿ ಎ, ಬಿ, ಸಿ ಕೆಟಗರಿಯಲ್ಲಿ ಅದನ್ನು ಡಿವೈಡ್ ಮಾಡಿಕೊಂಡಿದ್ದಾರೆ. ಎ ಕೆಟಗರಿಯಲ್ಲಿ 17, ಬಿ ಕೆಟಗರಿಯಲ್ಲಿ 27, ಸಿ ಕೆಟಗರಿಯಲ್ಲಿ 1027 ದೇವಸ್ಥಾನಗಳಿದ್ದು ಎ ಮತ್ತು ಬಿ ಕೆಟಗರಿ ದೇವಸ್ಥಾನಗಳ ಸರ್ವೆಯನ್ನ ಮಾಡಲಾಗಿದೆ. ಸರ್ವೆ ವೇಳೆ ಕೆಲ ದೇವಸ್ಥಾನಗಳ ಜಾಗ ಒತ್ತುವರಿ ಮಾಡಿದ್ದು ಬೆಳಕಿಗೆ ಬಂದಿದ್ದು ಒತ್ತುವರಿ ಮಾಡಿದವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಶುಕ್ರವಾರ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 115ನೇ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಇವತ್ತು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ನೀಡಲಿದ್ದಾರೆ. ಸಂಜೆ 4 ಗಂಟೆಗೆ ರಸ್ತೆ ಮೂಲಕ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಸಿದ್ದಗಂಗಾ ಮಠದ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಸಿದ್ದಲಿಂಗ ಶ್ರೀ ಭೇಟಿಯಾಗಿ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಮಠದಲ್ಲಿ ಪ್ರಸಾದ ಸೇವಿಸಿ ಬೆಂಗಳೂರಿಗೆ ಅವರು ವಾಪಸ್ಸಾಗಲಿದ್ದಾರೆ. ನಾಳೆ ಬೆಳಗ್ಗೆ 10:45ಕ್ಕೆ ತುಮಕೂರಿನ ವಿವಿ ಹೆಲಿಪ್ಯಾಡ್ಗೆ ಅಮಿತ್ ಶಾ ಆಗಮಿಸಲಿದ್ದು ಬಳಿಕ ರಸ್ತೆ ಮೂಲಕ ಸಿದ್ದಗಂಗಾ ಮಠಕ್ಕೆ ತೆರಳಲಿದ್ದಾರೆ. ಮೊದಲಿಗೆ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಲಿರುವಂತಹ ಅಮಿತ್ ಶಾ ಪೂಜೆ ಬಳಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸಿಎಂ ಇಬ್ರಾಹಿಂ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯತ್ವ ಹಾಗೂ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಿಎಂ ಇಬ್ರಾಹಿಂ ಈ ಹಿಂದೆಯೇ ಹೇಳಿದ್ರು. ಆದರೆ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಈ ನಡುವೆ ಸಿಎಂ ಇಬ್ರಾಹಿಂ ಅವರ ಮನವೊಲಿಕೆ ಕಾರ್ಯವೂ ಕೂಡ ನಡೆದಿತ್ತು. ವಿಧಾನಸೌಧದ ಮೊಗಸಾಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಇಬ್ರಾಹಿಂಗೆ ಪಕ್ಷ ಬಿಟ್ಟು ಹೋಗದಂತೆ ಸೂಚನೆ ಕೊಟ್ಟಿದ್ರು. ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರುವಂತ ಚಾನ್ಸಸ್ ಇದೆ. ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಸಿದ್ರು. ಬೆಲೆ ಏರಿಕೆ ಮುಕ್ತ ಅಭಿಯಾನಕ್ಕೆ ಎಐಸಿಸಿಯಿಂದ ಚಾಲನೆ ಸಿಕ್ಕಿದ್ದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿಲಿಂಡರ್ ಬೈಕ್ಗಳಿಗೆ ಹೂವಿನ ಹಾರ ಹಾಕಿ ಬೈಕ್ಗಳನ್ನು ಎತ್ತಿನ ಗಾಡಿ ಮೇಲೆ ಇಟ್ಟು ಧರಣಿಯನ್ನ ಮಾಡಿದರು. ಕಳೆದ 10 ದಿನಗಳಲ್ಲಿ 9ನೇ ಬಾರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ 84 ಪೈಸೆ ಹೆಚ್ಚಾಗಿದ್ದು 1 ಲೀಟರ್ ಪೆಟ್ರೋಲ್ ದರ 107 ರೂಪಾಯಿ 30 ಪೈಸೆ ತಲುಪಿದೆ. ಡೀಸೆಲ್ ಬೆಲೆಯಲ್ಲಿ 78 ಪೈಸೆ ಹೆಚ್ಚಳ ಆಗಿದ್ದು 1 ಲೀಟರ್ ಡೀಸೆಲ್ಗೆ 91 ರೂಪಾಯಿ 27 ಪೈಸೆ ಕೊಡಬೇಕು.
ಮೈಸೂರಿನ ರೆಸ್ಟೋರೆಂಟ್ ಗಲಾಟೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಫ್ಐಆರ್ ಆಗಬಾರದು ಅಂದ್ರೆ 15 ಲಕ್ಷ ಡೀಲ್ ಮಾಡಿಕೊಳ್ಳಿ ಅಂತ ಕೃತಿಕಾ ಗೌಡ ಹೇಳಿದ ವಿಡಿಯೋ ವೈರಲ್ ಆಗಿದೆ. ತನ್ನ ಲಾಭಕ್ಕಾಗಿ ಹಿಂದೂ ಮುಸ್ಲಿಂ ವಿಚಾರ ಎಳೆದು ತಂದಿದ್ದ ಕೃತಿಕಾ ಬಿಜೆಪಿ ಮುಖಂಡರ ಸಹಕಾರದಿಂದ ದುಡ್ಡು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಎಫ್ಐಆರ್ ಬೇಡ ಅಂದ್ರೆ ಸೆಟಲ್ಮೆಂಟ್ ಮಾಡಿಕೊಳ್ಳಿ, ಇಲ್ಲದೇ ಇದ್ರೆ ಎಫ್ಐಆರ್ ಮಾಡಿಸೋದಾಗಿ ಬೆದರಿಕೆ ಹಾಕಿದಂತ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಯುಗಾದಿ ಹಬ್ಬಕ್ಕೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಹಾಗೇನೆ 3 ದಿನದ ಪಾಸನ್ನ ಬಿಎಂಆರ್ಸಿಎಲ್ ಪರಿಚಯಿಸ್ತಾ ಇದೆ. 1 ದಿನದ ಪಾಸ್ಗೆ ₹200 ನಿಗದಿ ಮಾಡಲಾಗಿದೆ. ಖರೀದಿ ದಿನದಂದು ಅನಿಯಮಿತವಾಗಿ ಪ್ರಯಾಣ ಮಾಡಬಹುದು. 3 ದಿನದ ಪಾಸ್ಗೆ ₹400 ನಿಗದಿಗೊಳಿಸಲಾಗಿದೆ. ಖರೀದಿ ದಿನದಿಂದ 3 ದಿನ ಅನ್ಲಿಮಿಟೆಡ್ ಪ್ರಯಾಣ ಮಾಡಬಹುದು. ಪಾಸ್ ಮೊತ್ತದಲ್ಲಿ ₹50 ಹಿಂಪಡೆಯಲು ಕೂಡ ಅವಕಾಶ ಇದೆ.